ಎಷ್ಟೊಂದು ದೊಡ್ಡ ವಿಮಾನ ದುರಂತ ನಡೆದರೂ ಬದುಕಿದ್ದು ಮಾತ್ರ ಸೀಟ್ ನಂಬರ್ 11A ನಲ್ಲಿದ್ದ ವಿಶ್ವಾಸ್ ಕುಮಾರ್ ಮಾತ್ರ. 11A ಸೀಟ್ನ ಮಿಸ್ಟರಿ ಏನು? ಈ ಹಿಂದೆ ಇದೇ ಸೀಟ್ನಲ್ಲಿ ಕುಳಿತಿದ್ದ ನಟಿ ಬದುಕಿದ್ದು ಹೇಗೆ ಅನ್ನೋದರ ರೋಚಕ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. 11A ಸೀಟ್ ಮಿಸ್ಟರಿ. ಅಂದು ನಟ, ಇಂದು ವಿಶ್ವಾಸ್. ಸಾವಿಗೆ ಸವಾಲ್ ಹಾಕಿದ ಸೀಟ್ ನಂಬರ್ 11A. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಬರೋಬ್ಬರಿ 270 ಜನರು ಪ್ರಾಣ ಬಿಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚುತ್ತಲೇ ಇದೆ. ಆದ್ರೆ ಮಿರಾಕಲ್ ಎನ್ನುವಂತೆ ಸಾವಿಗೆ ಸವಾಲ್ ಹಾಕಿ ಬದುಕುಳಿದಿದ್ದು ಮಾತ್ರ ಮೃತ್ಯುಂಜಯ ವಿಶ್ವಾಸ್ ಕುಮಾರ್. ವಿಮಾನ ನೆಲಕ್ಕೆ ಅಪ್ಪಳಿಸುತ್ತಿದ್ರು, ಸಾವು ಕಣ್ಮುಂದೆ ಇದ್ರು. ಯಮನಿಗೆ ಸವಾಲ್ ಹಾಕಿ ಜೀವಂತವಾಗಿ ಬದುಕಿರೋದು ವಿಶ್ವಾಸ್ ಮಾತ್ರ. ಇನ್ನು ವಿಮಾನ ದುರಂತದಲ್ಲಿ ವಿಶ್ವಾಸ್ ಬದುಕುಳಿಯುತ್ತಿದ್ದಂತೆ ರಣರೋಚಕ ಕಥೆಗಳು ಬಹಿರಂಗವಾಗುತ್ತಿವೆ. ಪತನಗೊಂಡ ಏರ್ ಇಂಡಿಯಾ ವಿಮಾನದಲ್ಲಿ ವಿಶ್ವಾಸ್ ಕುಮಾರ್ ಸೀಟ್ ನಂಬರ್ 11A ಅಲ್ಲಿ ಕುಳಿತುಕೊಂಡಿದ್ದ. ಎಮರ್ಜೆನ್ಸಿ ರೋಡ್ ಪಕ್ಕದಲ್ಲೇ ಇದ್ದ ಕಾರಣ ವಿಶ್ವಾಸ್ ಸಾವುಗೆದ್ದಿದ್ದಾನೆ. ಇದರ ಬೆನ್ನಲ್ಲೇ ಥೈಲ್ಯಾಂಡ್ನ ನಟ ಹಾಗೂ ಗಾಯಕ ಕೂಡ 11A ಸೀಟ್ನಲ್ಲಿ ಕುಳಿತು ಸಾವನ್ನ ಗೆದ್ದಿದ್ದಾರೆ. ಒಂದೇ ಸೀಟ್, 2 ಜೀವಗಳು ಬಚಾವ್. 1998ರ ಡಿಸೆಂಬರ್ 11ರಂದು ಅಂದ್ರೆ 27 ವರ್ಷಗಳ ಹಿಂದೆ ಥಾಯ್ ಏರ್ವೇಸ್ನ ವಿಮಾನ TG261 ಸೌತ್ ಥೈಲ್ಯಾಂಡ್ನಲ್ಲಿ ಲ್ಯಾಂಡಿಂಗ್ ಆಗುವಾಗ ಪತನಗೊಂಡಿತ್ತು. ಈ ದುರಂತದಲ್ಲಿ ವಿಮಾನದಲ್ಲಿದ್ದ 146 ಜನರ ಪೈಕಿ ಬರೋಬ್ಬರಿ 101 ಜನರು ಸಾವನ್ನಪ್ಪಿದ್ರು. ಇದರಲ್ಲಿ ಬದುಕುಳಿದಿದ್ದು ಮಾತ್ರ 11A ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿ. ಎಸ್, ಇದು ಕೇಳೋದಕ್ಕೆ ಆಶ್ಚರ್ಯವಾದ್ರೂ ಸತ್ಯ. ಥೈಲ್ಯಾಂಡ್ ವಿಮಾನ ದುರಂತದಲ್ಲಿ A11 ಸೀಟ್ನಲ್ಲಿ ಕುಳಿತಿದ್ದ ನಟ, ಗಾಯಕ ರಂಗ್ಸಾಕ್ ಲೋಯ್ ಚೌಸಾಂಡ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಯಾವಾಗ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಯಿತು, ರಂಗ್ಸಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂದು ನಾನು 11A ಸೀಟ್ನಲ್ಲಿ ಕುಳಿತಿದ್ದು ಎಂದು ರಮೇಶ್ ಕುಮಾರ್ ಸಾವು ಗೆದ್ದಿದ್ದಾರೆ ಎಂದು ತಿಳಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ಪತನ ಆಗಿದ್ಯಾಕೆ? ತಜ್ಞರಿಗೆ ಮೂಡಿವೆ 16 ಅನುಮಾನಗಳು. ಏರ್ ಇಂಡಿಯಾ ದುರಂತ ಅಮೆರಿಕ, ಬ್ರಿಟನ್ ಸೇರಿದಂತೆ ಹಲವು ದೇಶಗಳ ವಿಮಾನಯಾನ ತಜ್ಞರ ನಿದ್ದೆಗೆಡಿಸಿದೆ. ಟೇಕ್ ಆಫ್ ಆದ 32 ಸೆಕೆಂಡ್ನಲ್ಲೇ ವಿಮಾನ ಯಾಕೆ ಪತನವಾಯಿತು ಅನ್ನೋದ್ರ ಬಗ್ಗೆ 16 ಅನುಮಾನಗಳು ಹುಟ್ಟುಹಾಕಿದೆ. ಪೈಲಟ್ ವಿಮಾನ ಹಾರಾಟ ಶುರುವಾದ ನಂತರ ಲ್ಯಾಂಡಿಂಗ್ ಗೇರ್ ಅನ್ನ ಯಾಕೆ ಹಿಂತೆಗೆದುಕೊಳ್ಳಲಿಲ್ಲ? ವಿಮಾನದ 2 ಇಂಜಿನ್ಗಳು ಕೈಕೊಟ್ಟಿದ್ವಾ? ಹಕ್ಕಿ ಡಿಕ್ಕಿ ಹೊಡೆದ ಕಾರಣ ಅಪಘಾತ ಸಂಭವಿಸಿತಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ. ಏರ್ ಇಂಡಿಯಾ 171 ವಿಮಾನ ಅಪಘಾತದ ತನಿಖಾ ವರದಿ ಬರೋದಕ್ಕೆ 3 ತಿಂಗಳು ಬೇಕಾಗಿದೆ. ಅಂತಿಮ ವರದಿ ಬಂದ ನಂತರವಷ್ಟೇ ದುರಂತಕ್ಕೆ ಕಾರಣವೇನು ಅನ್ನೋದು ತಿಳಿದು ಬರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.